ನೋಡಿ ಗೆಳೆಯರೆ, ಇವತ್ತು ನಾನೊಂದು ಫಿಶ್ ಕರಿ ಮಾಡ್ತಾ ಇದ್ದೀನಿ. ಫಿಶ್ ಕರಿಗೆ ಬೇಕಾಗಿ ಸಾಮಗ್ರಿಗಳನ್ನು ನಾನು ಏನೇನಂತ ತೋರಿಸ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ. ಈ ಟೊಮೆಟೊ ಮತ್ತು ಈರುಳ್ಳಿನ ನಾನಿವಾಗ ಬೇಯಿಸ್ಕೊಂಡು ರುಬ್ತೀನಿ. ಇದನ್ನು ಈ ಟೊಮೆಟೊ ಮತ್ತು ಈರುಳ್ಳಿನ ಇದೆರಡನ್ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡು ರುಬ್ತೀನಿ. ಆಮೇಲೆ ಅದ್ರ ಜೊತೆಗೇನೆ ಈ ಹುಣಸೆಹಣ್ಣು ಹಾಕ್ತೀನಿ. ಈ ಹುಣಸೆಹಣ್ಣು ಈ ಮೂರನ್ನು ರುಬ್ಕೊಳ್ತೀನಿ. ಆಮೇಲೆ ಈರುಳ್ಳಿ ಒಗ್ಗರಣೆಗೆ, ಅದ್ರ ಜೊತೆಗೆ ಮೆಂತ್ಯ ಒಗ್ಗರಣೆಗೆ ಇದನ್ನು ಸ್ಲಿಟ್ ಮಾಡಿ ಅದರಲ್ಲಿ ಮೀನು ಸಾರಿಗೆ ಹಾಕೋಕ್ಕೆ ಕರಿಬೇವು, ಇದನ್ನು ಮೂರನ್ನ ಒಗ್ಗರಣೆಗೆ ಹಾಕ್ತೀನಿ. ಈ ನಾಲ್ಕನ್ನು. ಆಮೇಲೆ ಚಿಲ್ಲಿ ಪುಡಿ, ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ. ಈಗ ಮಾಡಿ ತೋರಿಸ್ತೀನಿ ನೋಡಿ. ಬೇಕಾಗಿ ಸಾಮಗ್ರಿಗಳು ಮೀನು ಸಾರಿಗೆ ನೋಡಿ: ಟೊಮೆಟೊ, ಈರುಳ್ಳಿ ಮತ್ತು ಹುಣಸೆಹಣ್ಣು ಇಷ್ಟನ್ನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಒಂದು ವಿಸಿಲ್ ತೆಗೆದ್ಬಿಟ್ಟು ಆಮೇಲೆ ಇದು ಬೆಂದ ಮೇಲೆ ಇದೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಮತ್ತು 4 ಹಸಿಮೆಣಸಿನ್ಕಾಯಿ, ಈ ಕೊಬ್ಬರಿ ಎಣ್ಣೆ ಜೊತೆಗೆ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕ್ತೀನಿ. ಆಮೇಲೆ ನಾನು ಮೀನು ಸ್ವಲ್ಪ ಉಪ್ಪೆಲ್ಲ ಹಾಕಿಟ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೆನ್ನೆನೆ, ಅದನ್ನು ಇದಕ್ಕೆ ಹಾಕ್ತೀನಿ. ನೋಡಿ, ಇದಾಯಿತು. ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಜೊತೆಗೆ ನಾನು ಉಪ್ಪು, ಅರಿಶಿನ ಪುಡಿ ಮತ್ತು ಚಿಲ್ಲಿ ಪುಡಿನೂ ಹಾಕ್ತೀನಿ. ಟೊಮೆಟೊ ಹಾಕಿದ್ದೀನಿ, ಅದ್ರ ಜೊತೆಗೆ ಉಪ್ಪು, ಅರಿಶಿನ ಪುಡಿ ಮತ್ತು ಚಿಲ್ಲಿ ಪುಡಿ. ನಾನಿಷ್ಟು ಖಾರಕ್ಕೆ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಉಪ್ಪು ಅಷ್ಟೇ, ನಾನು 1 ಸ್ಪೂನ್ ಹಾಕಿದ್ದೀನಿ, 1 ದೊಡ್ಡ ಸ್ಪೂನಲ್ಲಿ. ಇದು ಮಡಿಕೆಲಾಗಿದ್ದರಿಂದ ಸ್ವಲ್ಪ ಬೇಗ ಇದಾಗ್ಬಿಡುತ್ತೆ, ಕೆಂಪಗಾಗುತ್ತೆ. ಅದಕ್ಕೆ ತುಂಬ ಹೊತ್ತೇನು ಉರಿಯೋದು ಬೇಡ. ಈ ಸ್ವಲ್ಪ ಕೆಂಪಗಾಗಿದ ಕೂಡಲೇ ನಾನು ಈ ಪೇಸ್ಟ್ನ ಅದರಲ್ಲಿ ಹಾಕೊಳ್ತೀನಿ. ನೋಡಿ, ಈಗ ಹುರ್ಕೊಂಡಿದ್ದೀನಿ. ಈ ಥರ ಬಾಡ್ಕೊಂಡಿದೆ ಎಲ್ಲದು ಮಸಾಲೆಗಳು. ಈಗ ಇದೆಲ್ಲ ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಪುಡಿನೂ ಹಾಕಿದ್ದೆ. ಈಗ ಇದನ್ನು ರುಬ್ಬಿಟ್ಟದನ್ನು ಇದೆಲ್ಲ ಇದೊಂದು 5 ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾನು ಅದಕ್ಕೆ ಈ ಮಿಕ್ಸಿಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಹಾಕ್ತೀನಿ. ನೋಡಿ, ಮಸಾಲೆನ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಹೊರಗಡೆ ಬರಂಗಾಯಿತು. ಇಷ್ಟು ಬಂದರೆ ಸಾಕು. ಈಗ ನಾನು ಅದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ನಾನು ರುಬ್ಬಿದ್ನಲ್ಲ, ಅದರಲ್ಲೇ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಬೇರೆ ಏನು, 1 ಗ್ಲಾಸ್ ನೀರು ಹಾಕಿದ್ದೀನಿ. ಉಪ್ಪು, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಮತ್ತು ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಮೆಂತ್ಯ ಇಷ್ಟನ್ನು ಹಾಕ್ಬಿಟ್ಟು ಈ ಥರದ್ದೊಂದು ಗ್ರೇವಿ ಮಾಡಿದ್ದೀನಿ. ಒಗ್ಗರಣೆಗೆ ಹಾಕಿರೋದು ಮೆಂತ್ಯ, ಕರಿಬೇವು, 1 ಈರುಳ್ಳಿ ಮತ್ತು 1 ಟೊಮೆಟೊ, 2 ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು 1 ಈರುಳ್ಳಿ ಬೇಯಿಸ್ಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಈಗ ಕುದಿಯೋ ಟೈಮಲ್ಲಿ ಇದು ನೋಡಿ, ಈ ಮೀನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ನಾನಿದು ಬಾಲದ ಭಾಗ ಎಲ್ಲ ಉರಿಯೋಕ್ಕೆ ತಗೊಂಡ್ಬಿಟ್ಟು ತಲೆ ಭಾಗ ಮಾತ್ರ ಈ ಗ್ರೇವಿಗೆ ಹಾಕ್ತಾ ಇದ್ದೀನಿ. ಇದು ನಾವು ವೆಳ್ಳಪ್ಪಂ ಅಂತ ಮಾಡ್ತೀವಲ್ಲ, ಆಪಂ, ಅದಕ್ಕೋಸ್ಕರ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋದು ಇವತ್ತು ಆಪಂ ಜೊತೆ ತಿನ್ನೋಕ್ಕೋಸ್ಕರ. ಈಗ ಇದೊಂದು ಕುದಿ ಬರೋ ಟೈಮಲ್ಲಿ ನಾನು ಈ ಮೀನನ್ನ ಅದರಲ್ಲಿ ಹಾಕ್ತೀನಿ. ನೋಡಿ, ಕುದಿ ಬಂತು. ಈಗ ಇದನ್ನು ಅದ್ರ ಜೊತೆ ಹಾಕ್ತೀನಿ. ಇದು ಹಾಕಿದ ಮೇಲೆ ತುಂಬ ಏನು ಮಿಕ್ಸ್ ಮಾಡೋಕ್ಕಿಲ್ಲ, ಒಂದೇ ಒಂದು ಸತಿ ಮಿಕ್ಸ್ ಮಾಡ್ತೀನಿ. ತುಂಬ
ನಿಧಾನವಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೀನೆಲ್ಲ ಬೇಗ ಒಡೆದೋಗ್ಬಿಡುತ್ತೆ. ಅದಕ್ಕೆ ನಿಧಾನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇಷ್ಟೇ ಆಯಿತು ಎಲ್ಲ. ಇದೊಂದು ಸ್ವಲ್ಪ ಒಂದು 5 ನಿಮಿಷ ಬೆಂದು ಬಿಟ್ಟರೆ ಆಯಿತು. ಆಮೇಲೆ ನಾನು ತೋರಿಸ್ತೀನಿ ನೋಡಿ. ಫಿಶ್ ಕರಿ ಆಯಿತು, ರೆಡಿಯಾಗಿದೆ. ನಿಮಗೇನಾದ್ರು ಉಪ್ಪು, ಚಿಲ್ಲಿ ಪೌಡರು ಅಥವಾ ಬೇರೆ ಏನು ಬೇಕಾದ್ರೂ ಮಾಡಬೇಕಂದ್ರೆ ಈ ಟೈಮ್ನಲ್ಲಿ ಮಾಡಿದರೆ ಸಾಕು. ಈಗ ಎಲ್ಲದೂ ಸರಿ ಇದೆ. ನಿಮ್ಮೆಗಳಿಗೆ ಏನಾದ್ರು ಎಕ್ಸ್ಟ್ರಾ ಟೇಸ್ಟ್ ಎಲ್ಲ ನೋಡಿ ಈ ಟೈಮಲ್ಲಿ ನೋಡಿದರೆ ಎಲ್ಲ ಕುದ್ದಿರುತ್ತಲ್ಲ, ಬೇಕಾದರೆ ಆ್ಯಡ್ ಮಾಡಿ. ಈಗ ನೋಡಿ ನಾನು ಇದನ್ನು ಆಫ್ ಮಾಡ್ತೀನಿ. ಆಯಿತು ಎಲ್ಲದು. ಇನ್ನು ನಾನು ಇದು ಹಿಂದಿನ ದಿನನೇ ನಾನು ಮಾಡ್ತೀನಿ. ಇವತ್ತು ಮಾಡಿದರೆ ನಾಳೆ ದೋಸೆಗೆ, ಆಪಮ್ಗೆ, ಇಡ್ಲಿಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಅನ್ನಕ್ಕೆ ನಾನಿವತ್ತು ಮಾಡಿರೋದು ನಾಳೆ ಬೆಳಗ್ಗೆ ಆಪಮ್ ಮಾಡೋಕ್ಕೋಸ್ಕರ, ಆಪಮ್ ಜೊತೆ ತಿನ್ನೋಕ್ಕೆ ನಾನು ಮಾಡ್ತಾಯಿದ್ದೀನಿ. ಇವತ್ತು ಕಂಪ್ಲೀಟ್ ಆಗಿದೆ. ಇನ್ನೇನು ಮಾಡಿದೆ ಹಂಗೆ ಮುಚ್ಚಿಟ್ರೆ ನಾಳೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಎಲ್ಲರೂ ಮಾಡಿಬಿಟ್ಟು ಎಲ್ಲರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಏನೋ ತಿಂದ ಟೇಸ್ಟ್ ಎಲ್ಲ ನೋಡಿ ಮೇಲೆ ನೀವು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫಿಶ್ ಕರಿ ಮತ್ತು ಆಪಮ್. ಕರಿ ಮತ್ತು ನೆನ್ನೆನೇ ಮಾಡಿದ್ದೆ ಕರಿ, ಯಾಕೆಂದರೆ ಫಿಶ್ ಕರಿ ಎಲ್ಲ ಪ್ರೀವಿಯಸ್ ಡೇ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ನೆನ್ನೆ ಮಾಡಿದ್ದೆ. ಇವತ್ತು ಆಪಮ್ ಜೊತೆ ಮಾಡಿದ್ದೀನಿ. ನೋಡಿ ಸಖತ್ತಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ. ಎಲ್ಲರೂ ಮಾಡಿ ತಿನ್ನಿ.